ಜಗಳೂರು ತಾಲೂಕಿನ ರಸ್ತೆ ಮಾಚಿಕೆರೆ ಗ್ರಾಮದ ಕಲ್ಲನಗೌಡ ಎಂಬವರ ರೈತರ ಜಮೀನಿನಲ್ಲಿ ಇದ್ದ ಈರುಳ್ಳಿ ಬೆಳೆಯನ್ನು ದುಷ್ಕರ್ಮಿಗಳು ಕಿತ್ತು ಹಾಕಿದಂತೆ ಘಟನೆ ನಡೆದಿದೆ. ಸುಮಾರು 1 ಎಕರೆ ಜಮೀನಿನಲ್ಲಿ ಈರುಳ್ಳಿಯನ್ನು ಹಾಕಲಾಗಿತ್ತು. ಅಲ್ಲದೆ ಅವುಗಳು ಇನ್ನೂ ಈರುಳ್ಳಿ ಗೆಡ್ಡೆ ಬಂದಿರಲಿಲ್ಲ. ಸುಮಾರು 50 ದಿನಗಳ ಈರುಳ್ಳಿ ಇದಾಗಿದ್ದು, ಕಳೆದ ರಾತ್ರಿ ಕೆಲ ಕಿಲಗೇಡಿಗಳು ಜಮೀನಿಗೆ ನುಗ್ಗಿ ನಿನ್ನೆ ಈರುಳ್ಳಿಯನ್ನು ಕಿತ್ತುಕೊಂಡು ಹೋಗಿದ್ದಾರೆ ಎಂದು ರೈತ ಕಲ್ಲನಗೌಡ ಆರೋಪ ಮಾಡಿದ್ದಾರೆ. ಈರುಳ್ಳಿಯು ತಿನ್ನುವುದಕ್ಕೂ ಬರುವುದಿಲ್ಲ, ಇನ್ನು 60 ದಿನಗಳ ಬೇಕಾಗುತ್ತದೆ. ತಿನ್ನುವುದಕ್ಕೆ ಎಂದು ಕಿತ್ತುಕೊಂಡು ಹೋಗಿ ಬೇರೆ ಕಡೆ ನಾಟಿ ಮಾಡಿದ್ದಾರೆ ಎಂದು ಕಲ್ಲನಗೌಡ ಆರೋಪ ಮಾಡಿದ್ದಾರೆ. 5 ಕೆಜಿ ಈರುಳ್ಳಿ ಬೀಜವನ್ನು ತಂದು 10,000ದಂತೆ ಹಣವನ್ನು ನೀಡಿ 50 ದಿನಗಳ ಕಾಲ ನೀರನ್ನು ಕಟ್ಟಿದರೂ ಸಹ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ರೀತಿ ಆದರೆ ರೈತನ ಗತಿ ಏನು ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಜಗಳೂರು ತಾಲೂಕು ರಸ್ತೆ ಮಾಚಿಕೆರೆ ಗ್ರಾಮಕ್ಕೆ ಸೇರಿದ ರಿಜಿಸ್ಟರ್ ಸರ್ವೆ ನಂಬರ್ /9/6ರಲ್ಲಿ 1 ಎಕರೆ 10 ಗುಂಟೆ ಜಮೀನಿನಲ್ಲಿ ನಾನು 5 ಕೆಜಿ ಈರುಳ್ಳಿ ಬೀಜನ ಹಾಕಿದ್ದೀನಿ. ಇದು 50ನೇ ದಿನದ ಬೆಳೆ. ಈಗ ಆಲ್ರೆಡಿ ಇದು ನಾಟಿ ಮಾಡೋಕ್ಕೆ ಸೂಕ್ತವಾದಂಥ ಸಸಿ ಅಂತೇಳಿ ದುಷ್ಕರ್ಮಿಗಳು ನಿನ್ನೆ ರಾತ್ರಿ ಒಂದು 8ರಿಂದ 10 ಜನ ಬಂದು ಇಡೀ ಹೊಲನೆಲ್ಲ ದೋಚ್ಕೊಂಡು ಹೋಗಿರೋ ಸಸಿಗಳನ್ನ ಇಲ್ಲೇ ಕಾಣಿಸ್ತಿದೆ ನೋಡಿ. ಈ ಥರ ಈ ಸಂಬಂಧಪಟ್ಟ ಇಲಾಖೆಯರು ನನಗೆ ಸೂಕ್ತವಾದ ಪರಿಹಾರ ಒದಗಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಗಡ್ಡೆ ಆದಮೇಲೆ ಕಿತ್ಕೊಂಡು ಹೋಯ್ದೆ ತಿನ್ಲಿಕ್ಕಾದ್ರೂ ಬರ್ತಿತ್ತು, ಇದು ತಿನ್ಲಿಕ್ಕೆ ಸಮೇತ ಬರ್ತಿಲ್ಲ. ಇದನ್ನು ನಾಟಿ ಮಾಡೋ ಉದ್ದೇಶದಿಂದಲೇ ಇದನ್ನ ಮಾಡಿದ್ದಾರೆ. ನಮ್ಮ ರೈತರು ಆದಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು, ಇಲಾಖೆನೂ ಸಹಕಾರ ಬೇಕು, ಇದಕ್ಕೆ ನಾನು ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊ. 5 ಕೆಜಿ ಈರುಳ್ಳಿ ಬೀಜ 50 ದಿನಕ್ಕೆ ಬೆಳೆ ಬರ್ತಿತ್ತು. ಇದು ನಾಟಿ ಮಾಡೋ ಉದ್ದೇಶದಿಂದಲೇ ಈ ಬೆಳೆನ ತಗೊಂಡೋಗಿದ್ದಾರೆ. ಈ ಸಸ್ಯನ ಕಿತ್ಕೊಂಡು ಹೋಗಿದ್ದಾರೆ ರಾತ್ರಿ ಸಮಯದಲ್ಲಿ ಕಿತ್ಕೊಂಡು ಹೋಗಿದ್ದಾರೆ. ದೊಡ್ಡ ಸಸಿ ನೋಡಿ ಕಿತ್ಕೊಂಡು ಹೋಗಿದ್ದಾರೆ. ಇದು ನಾಟಿ ಮಾಡೋ ಉದ್ದೇಶದಿಂದಲೇ ಒಯ್ದಾರೆ ದುಷ್ಕರ್ಮಿಗಳು. ಇದು ತಿನ್ಲಿಕ್ಕೆ ಬರಲ್ಲ, ಇನ್ನು ತಿನ್ಲಿಕ್ಕಿನ್ನ 50 ದಿನ ಕಾಯ್ಬೇಕಿದ್ದು ಬೆಳೆ. ಅಂದಾಜು ಒಂದು 10 ಜನ ಮೇಲ್ಪಟ್ಟೆ ಬಂದಾರೆ, ಯಾಕಂದ್ರೆ ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾರೆ. ಇದು ಮೇನ್ ರೋಡಿಗೆ ಇರ್ತಕ್ಕಂಥ ಹೊಲ, ಜಗಳೂರು ದಾವಣಗೆರೆ ರಸ್ತೆಗೆ ಮೇನ್ ರೋಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಹೊಲ. ಇದು ರಾತ್ರಿ ಸಮಯದಲ್ಲೇ ಮಾಡಿರೋದು, ಹಗಲತ್ತಿನ ಸಮಯದಲ್ಲಿ ಆಗಿಲ್ಲ. ಇದು ನಾವು ತೋಟದಲ್ಲಿ ಬೆಳಗಿನಿಂದ ಸಾಯಂಕಾಲ ಮಟ್ಟ ತೋಟದಲ್ಲೇ ಇರ್ತೀವಿ. ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದಾಗಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, DTV ನ್ಯೂಸ್.